Rolling, ready, rolling and action. ಸೊ ಇವತ್ತು ರಾಂಗ್ ವರ್ಡ್ಸ್ ಸಾಂಗ್ ರಿಲೀಸ್ ಯಾಕೆ ಮಾಡಿದ್ವಿ ಅಂದ್ರೆ ಕರ್ನಾಟಕದಲ್ಲಿ ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ಬಂದಿದೆ. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಟ್ ಸ್ಪೀಚ್ ಬಿಲ್ ಬರೀ ಕರ್ನಾಟಕದಲ್ಲಿ ಬಂದಿದೆ. ಅದು ಏನ್ ಹೇಳುತ್ತೆ ಅಂದ್ರೆ ನೀವು ಏನು ಗವರ್ಮೆಂಟ್ ಅಗೇನ್ಸ್ಟ್ ಏನು ಯಾರ ಅಗೇನ್ಸ್ಟ್ ಏನು ಹೇಳಂಗಿಲ್ಲ. ಏನದು ಪ್ಯಾರಾಮೀಟರ್ಸ್ ಹೇಟ್ ಸ್ಪೀಚ್ ಅಂದ್ರೆ ಏನು ಅದನ್ನು ಸರಿಯಾಗಿ ಹೇಳಿಲ್ಲ. ಅದು ತುಂಬಾ ಬ್ರಾಡ್ ಆಗಿ ಹೇಳಿದ್ದಾರೆ. ಸೊ ಅಂದ್ರೆ ನೀವು ಕ್ರಿಟಿಸೈಸ್ ಮಾಡಂಗಿಲ್ಲ, ನೀವು ಏನು ತಪ್ಪಾಗ್ತದೆ ಅದನ್ನು ಹೇಳಂಗಿಲ್ಲ, ನೀವು ಲೀಗಲ್ ಆಗಿ ಇನ್ನೂ ತೋರ್ಸಂಗಿಲ್ಲ, ಡೈರೆಕ್ಟ್ 7 years ಜೈಲು. ಸೊ ಅಂದ್ರೆ ಏನು ಸಿಂಪಲ್ ಸೆನ್ಸರ್ಶಿಪ್ ಎಲ್ಲ ಸಿನಿಮಾದಲ್ಲಿ ಇದ್ದಾರೆ. ಸೊ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸಿನಿಮಾಗವ್ರಿಗೆ, ನೀವು ಹೇಟ್ ಸ್ಪೀಚ್ ಅಂದ್ರೆ ಏನು ಬರ್ಬೋದು ಅಂದ್ರೆ ನೀವು ಪೊಲೀಸ್ನು ತೋರ್ಸಂಗಿಲ್ಲ, ಇದು ಸುಪ್ರೀಂ ಕೋರ್ಟ್ ಲಾಯರ್ಸ್ ಕಚೇರಿ ಅದೇನು ತೋರ್ಸಂಗಿಲ್ಲ. ಸೊ ನೀವು ಏನ್ ತೋರಿಸ್ತೀರಾ ಸಿನಿಮಾನಲ್ಲಿ, ಏನ್ ತೋರಿಸಬಹುದು? ನೀವು ಆ ಬಿಲ್ ಓದಿದ್ದೀರಾ? ಹಾ, ನಾವು ಮೇನ್ ಕ್ರಕ್ಸ್ ಓದಿದೀನಿ. ಅಂದ್ರೆ ಬ್ರಾಡ್ ಎಕ್ಸ್ಪ್ಲನೇಷನ್ ಅಲ್ಲಿ ಡೀಟೇಲ್ ಓದಿದ್ದೀರಾ ನೀವು? ಇಲ್ಲ, ಡೀಟೇಲ್ ಆಗಿ ಓದಕ್ ಆಗೋದು ಇಲ್ಲ, ಅದು ಡೀಟೇಲ್ ತೋರ್ಸುದಿಲ್ಲ ಅವರು. ನೀವು ಏನ್ ಹೇಳ್ತಿದ್ದೀರಲ್ಲ, ತೋರ್ಸಕ್ಕಾಗಲ್ಲ, ಲೀಗಲ್ ಆಗಿ ಏನು ಮಾತಾಡಕ್ಕಾಗಲ್ಲ, ಅಲ್ಲೆಲ್ಲ ಇಲ್ಲ ಸರ್. ಅದು ಏನಾದ್ರು ಮಾತಾಡ್ಬೋದು. ನೀವು ಒಬ್ಬರ ಮೇಲೆ ಒಬ್ರು ದ್ವೇಷ ಕಾರುವಂತ ವಿಚಾರವನ್ನ ಮಾಡೋಂಗಿಲ್ಲ. ಕರೆಕ್ಟ್ ಸರ್. ಎಸ್ ಸರ್, ಅದು ಬೆಂಕಿ ಹಚ್ಚೋಂಗಿಲ್ಲ. ಕರೆಕ್ಟ್ ಸರ್. ಆ ತರ ಮಾತುಗಳು ಆಡ್ಬಾರ್ದು. ಹಿಂದೂ ಮುಸ್ಲಿಂ ಬಗ್ಗೆ, ಮುಸ್ಲಿಂ ಹಿಂದೂ ಬಗ್ಗೆ ಈ ತರ ಎಲ್ಲ ಸ್ಪೀಚಸ್ ಎಲ್ಲ ಇರುತ್ತಲ್ಲ, ಕರೆಕ್ಟ್ ಸರ್. ಆ ತರದಕ್ಕೆಲ್ಲದನ್ನು ತಂದಿರೋದು. ಬೇರೆ ಲೀಗಲ್ ಆಗಿ ಏನು ತೋರಿಸಬಾರ್ದು ಅಂತ ಏನು ಹೇಳಿಲ್ವಲ್ಲ. ಎಸ್ ಸರ್. ಸೊ ಅದು ನೀವು ಆಕ್ಚುಲಿ ಬಹುಶಃ ಫುಲ್ ಬಿಲ್ ಓದಿ ಅರ್ಥ ಮಾಡ್ಕೋಬೇಕು. ಇಲ್ಲ, ಆಗಿದೆ ಸರ್, ಆಕ್ಟಿವ್ ಆಗಿದೆ. ಈಗ ಲೋಕಭವನ ಇದೆಯಲ್ಲ, ಅಲ್ಲಿಂದ ರಾಷ್ಟ್ರಪತಿಗೆ ಹೋಗಿದೆ, ಇತ್ತೀಚೆಗೆ ನಿನ್ನೆ ಹೋಗಿದೆ. ನಾಟ್ ಅವೇರ್ ಆಫ್ ದಟ್. ಅಂದ್ರೆ ಹಂಗ ಆಗಿದ್ರೆ ದಟ್ ಅವ್ರು ಹೇಳಿದ್ದಾರೆ, ನ್ಯೂಸ್ ಅಲ್ಲಿ ಬಂದಿತ್ತು, ದಟ್ ಆಲ್ರೆಡಿ ಪಾಸ್ಟ್ ಅಂತ. ಲೋಕಭವನದಿಂದ ರಾಷ್ಟ್ರಪತಿ ಭವನ್ಗೆ ಹೋಗಿದೆ. ಇವಾಗ ರಾಷ್ಟ್ರಪತಿ ಓಕೆ, ಆಕ್ಟಿವ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಂದ್ರೆ ನಮ್ಮ ಹತ್ರ ಸ್ವಲ್ಪ ಟೈಮ್ ಇದೆ. ನಾವು ಇನ್ನೊಂದು ಮಾತು ಹೇಳ್ತೀನಿ. ಸಪೋಸ್ ವೆದರ್ ಇಟ್ ಇಸ್ ಎಫೆಕ್ಟಿವ್ ನಾಟ್ ಎಫೆಕ್ಟಿವ್, ಇಟ್ ಈಸ್ ದ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಸೆನ್ಸರ್ಶಿಪ್ ಅಟ್ ದ ಅಬ್ಸಲ್ಯೂಟ್ ಲೆವೆಲ್. ನೀವು ಸ್ನೋ ಬಾಲ್ ಅಂತ ಆಗತ್ತೆ ಇದು ಇವರು ಹೇಳ್ತಾರೆ, ಓಕೆ ಇದು ಬರೀ ಹಿಂದೂ ಮುಸ್ಲಿಂ ಇಲ್ಲ, ಓಕೆ ನೋ ಪ್ರಾಬ್ಲಮ್. ಸರ್ ಬಟ್ ಅದೇ ಡಿಫೈನ್ ಮಾಡಿಲ್ಲ ಸರ್. ಅದು ಓದಿಲ್ಲ ಸರ್ ನೀವು. ಸರ್ ಅದು ಡಿಫೈನ್ ಮಾಡಿಲ್ಲ, ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ. ಏನಿದೆ ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ. ಅವರು ಏನ್ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಹಂಗೆಲ್ಲ ಇಲ್ಲ. ಸೊ ಇಫ್ ನಿಮ್ಮ ಓಕೆ ನೋ ಪ್ರಾಬ್ಲಮ್. ಇಫ್ ಇಟ್ ಇಸ್ ನಿಮ್ಗೆ ಕಾನ್ಫಿಡೆನ್ಸ್ ಇದ್ರೆ ಫಸ್ಟ್ ಕಾನ್ಫಿಡೆನ್ಸ್ ಇದೆ ಸರ್, ಬಿಲ್ ಅಪ್ರೂವ್ ಆಗಿ ಬರ್ಲಪ್ಪ, ಆಮೇಲೆಲ್ಲ ನೀವು ಏನ್ ಬೇಕೋ ನೀವೆಲ್ಲ ಮಾತಾಡ್ಬೋದು. ಇವಾಗ ಅದನ್ನ ಅಪ್ರೂವ್ ಆಗಿಲ್ಲ. ಓಕೆ, ಲೆಜಿಸ್ಲೇಚರ್ ಪಾಸ್ ಆಗಿರೋದು ಅಷ್ಟೇ. ಸೊ ಪ್ರಿಯಂಪ್ಟಿವ್ಲಿ ಇಟ್ ಇಸ್ ಪಾರ್ಟ್ ಆಫ್ ದ ಇದು ಅಂದ್ರೆ ಹೇಗಂದ್ರೆ ಇಟ್ಸ್ ಪಾರ್ಟ್ ಆಫ್ ಅ ಲಾರ್ಜರ್ ಡಾಕ್ಯುಮೆಂಟರಿ ಸರ್. ನಾವು ಇದು ಟ್ರೆಂಡ್ ನೋಡಿದ್ದೀವಿ, ನಾವು ಯು ಹ್ಯಾವ್ ಸ್ಟಡಿಡ್ ದ ಟ್ರೆಂಡ್. ನಮ್ದೇ ಒನ್ ರೈಟ್ ತಗೊಂಡು ಜಸ್ಟ್ ಟೇಕಿಂಗ್ ಇಟ್ ಅವೇ ಫ್ರಮ್ ಅ ಸ್ಲೋಲಿ ಒನ್ ಬೈ ಒನ್ ಇನ್ ದ ಗೈಸ್ ಆಫ್ ದಿಸ್. You can't do this, you can't do that, you can't do anything. So adnalli censorship aldo avaga constitution is there to look after us. Why no institution is looking after us sir. Sir, I'll tell you constitution once again. Freedom of speech anta idiyalla, freedom of speech ಹೋಗಿದೆ ಸರ್, ಅದಕ್ಕೆ ಮಾಡ್ತಾ ಇದ್ದೀವಿ ಇದು. ಹಾಗೇನಿಲ್ಲ, ನೀವು ಫುಲ್ ಓದಿದ್ಮೇಲೆ ಸರ್. ಓಕೆ ಅದಾದ್ಮೇಲೆ ನನ್ಗೆ ಹಾಕೋದು ಇಲ್ಲ. So I will leave it off. So before it happens, I have done this. Okay. Government against ಏನಾದ್ರು ಮಾಡ್ತಾ ಇದ್ದೀರಾ? ಇಲ್ಲ, ನಾವು government against, government is us. We are supposed to be the ones who are doing it. Is ours. They are supposed to be our servants. They are our now they are working for us. I am a taxpayer. I pay a very heavy tax every month with GST, with every year ITRs and all that. But ಯಾಕೆ ಇನ್ ಮಾಡಿದೀವಿ, ಹೇಗೆ, which part of this movie I will tell you now. ಇವಾಗ ಹೇಳ್ತೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಾವು ಹಾಕಿದ್ದೀವಿ ಲೆಟರ್ ಟು ಪ್ರೈಮ್ ಮಿನಿಸ್ಟರ್, ರೈಟ್? ಗವರ್ಮೆಂಟ್ ಅಗೇನ್ಸ್ಟ್ ಕೇಳಿದ್ರಲ್ಲ, ಇಟ್ ಇಸ್ ನಾಟ್ ಅಗೇನ್ಸ್ಟ್ ಎನಿಬಡಿ. ಇವಾಗ ನಮ್ಮ ಸಿನಿಮಾನಲ್ಲಿ ನಾವು 10,000 ಜನಕ್ಕೆ ಇಂಟರ್ವ್ಯೂ ಮಾಡಿದ್ವಿ. ಈಚ್ ಪರ್ಸನ್ ಹ್ಯಾಸ್ ಬ್ರಾಟ್ ಇನ್ ಅ ಸಿಗ್ನಿಫಿಕೆಂಟ್ ಸಬ್ಸ್ಟಾನ್ಷಿಯಲ್ ಸೋಶಿಯೋ ಪೊಲಿಟಿಕಲ್ ಚೇಂಜ್ ಇನ್ ದ ಕಂಟ್ರಿ. ಅಂದ್ರೆ ಅವರು ದೊಡ್ಡದು ಚೇಂಜ್ ಮಾಡಿದ್ದಾರೆ. ಹೇಗ್ ಮಾಡಿದ್ರು, ಏನ್ ಮಾಡಿದ್ರು, ಏನೇನ್ ಪ್ರೋಸೆಸ್ ಇತ್ತು, ಅದು ಈ ಡಾಕ್ಯುಮೆಂಟ್ ನಲ್ಲಿ ಇದೆ. ನಾವು ಟ್ಯಾಕ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್, ಇದು ಟ್ಯಾಕ್ಸ್, ಫ್ಯೂಲ್, ಮೇಂಟೆನೆನ್ಸ್, ಪ್ಲಸ್ ಚಲಾನ್, ಮತ್ತೆ ಇದು ಅದು ಎವ್ರಿಥಿಂಗ್, ಎವ್ರಿ ಮಿಲಿಮೀಟರ್ ಹೋದ್ರೂ ಕಾಸ್ಟ್. ಅಲ್ಲಿ ಎವ್ರಿ ಟ್ಯಾಕ್ಸ್ ರುಪೀಸ್ ಗೋಸ್ ಆನ್ ದ ರೋಡ್. ಸೊ ನಾವು ಏನ್ ಯೋಚನೆ ಮಾಡ್ದೆ ಹೇಗ್ ಚೇಂಜ್ ಮಾಡ್ಬೇಕು ಫುಲ್ ಮೈಂಡ್ ಸೆಟ್ ನ, ವಾಟ್ ಇಸ್ ದ ವೇ ಟು ಡೂ ಇಟ್. ಆವಾಗ
ಲೆಟ್ಸ್ ಮೇಕ್ ಅ ರೋಡ್. ನಾವು ಇಂಜಿನಿಯರು, ಈ ತರದ್ ರೋಡ್ ಮಾಡೋಣ, ಅದು ರೋಡ್ ನಮ್ಗೆ ವಾಪಸ್ ಕೊಡ್ಬೇಕು. ಇವತ್ ತನಕ ಮನುಷ್ಯದ ಸ್ಟಾರ್ಟಿಂಗ್ ಇಂದ ಅಂದ್ರೆ ಫೈರ್ ಇದ್ ಮಾಡಿದಾರಲ್ಲ ಅವಾಗಿಂದ ಇವತ್ ತನಕ ಈ ತರದ್ ಪಾತ್ ಬಂದಿಲ್ಲ ಲೈಫ್ ಅಲ್ಲಿ. ಈವನ್ ಸ್ಪಿರಿಚುವಲ್ ಪಾತ್ನು ಇಲ್ಲ ಯಾವ್ದು ವಾಪಸ್ ಕೊಡತ್ತೆ. ಓಕೆ, ದ ಪಾತ್ ವಿಚ್ ಗಿವ್ಸ್ ಬ್ಯಾಕ್ ಟು ಯು. ಇವನ್ ನೀವು ಸ್ಪಿರಿಚುವಲ್ ಪಾತ್ನು ಹೋದ್ರು ಅದನ್ನು ನಿಮ್ಗೆ ತಗೊಳತ್ತೆ ಏನೋ. ಸೊ ಇದು ನಮ್ದು ರೋಡ್ ಎವ್ರಿ ಮಿಲಿಮೀಟರ್ ತಗೋತಾರೆ ನಮ್ ಕಡೆ. ಬಟ್ ನಾವು ಈ ತರದ್ ರೋಡ್ ಮಾಡಿದ್ರೆ, ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ರೆ ಅದು ವಾಪಸ್ ನಮ್ಗೆ ಕೊಡ್ಬೇಕು. How is it? ಆ ತರದ್ ರೋಡ್. How is it? Yes sir. So this road has think about it like a universe. First ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ಯಾಕಂದ್ರೆ ಫುಲ್ ಟೆಕ್ನಿಕಲ್ ಆಗಿದೆ. ಹೇಳಿ. Okay, so this road is one of our civilization prime principle inversion ಅಂತ ಹೇಳ್ತೀವಿ. ನಮ್ ಸಿವಿಲೈಸೇಷನ್ ಅಲ್ಲಿ ಒಂದ್ ಪ್ರೈಮ್ ಪ್ರಿನ್ಸಿಪಲ್ ಅಂತ ಇರುತ್ತೆ. ನಮ್ ಪಾತ್ ನಮ್ ಕಡೆಯಿಂದ ತಗೋಬೇಕು, ರಸ್ತೆ ನಮ್ ಕಡೆಯಿಂದ ತಗೋಬೇಕು. ನಮ್ದು ಏನೋ ಕೊಟ್ಬಿಟ್ಟೆ ಹೋಗ್ಬೇಕು. ನಾವು ರಸ್ತೆ ಹೋದ್ರೆ ಡೆತ್ ಇಸ್ ದೇರ್ ಅಟ್ ದಿ ಎಂಡ್, ಬರ್ತ್ ಇಸ್ ದೇರ್, ಡೆತ್ ಇಸ್ ದೇರ್ ಇನ್ ದಿ ಎಂಡ್. ಬಟ್ ನಾವು ಈ ತರದ್ ರೋಡ್ ಮಾಡ್ತೀವಿ, ಸಿವಿಲೈಸೇಷನ್ ಪ್ರೈಮ್ ಪ್ರಿನ್ಸಿಪಲ್ ನ ಇನ್ವರ್ಟ್ ಮಾಡ್ತಿದ್ವಿ. ಅದು ರಸ್ತೆ ನಿಮ್ಗೆ ಕೊಡ್ಬೇಕು. ಅಟ್ ದಿ ಎಂಡ್ ಆಫ್ ದಿಸ್ ರೋಡ್ ಎವಲ್ಯೂಷನ್ ಇದೆ. ನಾವು ಇವಾಗ ಟೆಕ್ನಿಕಲ್ ಆಗಿ ಆನ್ಸರ್ ಕೊಡ್ತೀನಿ. ಇವಾಗ ನಾವು the question that needs to be answered in the in the competition is this. ಎಲ್ಲಾರು ಇಂಜಿನಿಯರ್ಸ್ ಬರ್ತಾರೆ and they will answer one question. The question is, how many solar panels does it take to move a 2000 kilogram car for 24 hours? ಯಾರಾದ್ರೂ ಕ್ಯಾಲ್ಕುಲೇಷನ್ ಮಾಡ್ಬೋದಾ ಇಲ್ಲಿ? ಫಟಾಕ್ ಸೆಟ್ ಚಾಟ್ ಜಿಪಿಟಿ ನಲ್ಲಿ ಇದು ಕ್ವೆಶ್ಚನ್ ಹಾಕಿ ಒಂದು ಆನ್ಸರ್ ಬರುತ್ತೆ. ಕರೆಕ್ಟಾ? ಎಷ್ಟು ಸೋಲಾರ್ ಪ್ಯಾನಲ್ ಇಂದ ಕಾರ್ ಓಡಿಸಬಹುದು? ಅದು ಓಕೆನಾ? That is already there, man. Yes sir, very good sir. It is already there. Very good point he made, that it is already there. Now no new physics apply ಮಾಡ್ತಾ ಇದೀವಿ, ಯಾವುದು ಹೊಸ ಫಿಸಿಕ್ಸ್ ಅಪ್ಲೈ ಮಾಡ್ತಾ ಇಲ್ಲ ಇದ್ರ ರಸ್ತೆಯಲ್ಲಿ. No new technology, all already developed technology. So ನಾವು ಬರೀ ಪಾರ್ಟ್ಸ್ ಅಸೆಂಬಲ್ ಮಾಡ್ತಾ ಇದೀವಿ. We are assembling the parts. So imagine a road that has solar panels in it, and that solar panels will drive the vehicle on a track. So you will not pay any money for transportation. Now second layer, in all the highways alla ನಿಮಗೆ ಮಿಡಲ್ ಸೆಕ್ಷನ್ ಅಲ್ಲಿ ಫುಲ್ ನಮ್ದೇ ಸ್ಪೇಸ್, ಅದು ಕಂಪ್ಲೀಟ್ಲಿ ಯೂಸ್ಲೆಸ್. ಇಟ್ ಈಸ್ ಕಂಪ್ಲೀಟ್ಲಿ ಯೂಸ್ಲೆಸ್, ನಾಟ್ ಇನ್ ಯೂಸ್, ಅಂಡ್ ಆಕ್ಚುಲಿ ನಾವು ಅದಕ್ಕೆ ಎಕ್ಸ್ಟ್ರಾ ಸ್ಪೆಂಡ್ ಮಾಡ್ತಾ ಇದೀವಿ. ಇಮ್ಯಾಜಿನ್ ಅಲ್ಲಿ ನಾವು ಕ್ರಾಪ್ಸ್, ಮೆಡಿಸಿನಲ್ ಪ್ಲಾಂಟ್ಸ್, ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದೆಲ್ಲ ಆಟೋಮೇಟೆಡ್ ಗ್ರೋಯಿಂಗ್ ಸಿಸ್ಟಮ್ ಹಾಕಿದ್ರೆ ವಿ ಹ್ಯಾವ್ that giving back to us. Next, aqueducts, watershed management, power supply, data management, ಅದೆಲ್ಲ ಒಂದೇ ಇದ್ನಲ್ಲಿ. Plus not using all the we'll use recycled materials, recycled plastic materials for the road. ಅದೆಲ್ಲ ಇಂಜಿನಿಯರ್ಸ್ ಬಿಲ್ಡ್ ಮಾಡ್ತಾರೆ. ನಾವು ವಿ ಡೋಂಟ್ ಹ್ಯಾವ್ ಟು, ನಾನೇ ಬಿಲ್ಡ್ ಮಾಡಿ ಟೈಲ್ ಕಟ್ ಮಾಡಿ ತೋರ್ಸೋಕೆ ಅವಶ್ಯಕತೆ ಇಲ್ಲ. ಅಲ್ಲಿ ಲೈವ್ ಅಲ್ಲಿ ಇಂಜಿನಿಯರ್ಸ್ ತಗೊಂಡು ಅವು ಮಾಡೋಣ. Now what is our problem with the current road building system is ಅದೆಲ್ಲ ಬ್ಯಾಕ್ ಎಂಡ್ ಆಗಿ ಆಗ್ತಾ ಇದೆ ಎಲ್ಲ. ಇದು ನಮ್ದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹೇಳ್ತಾರೆ ಇಷ್ಟು ಕೋಟಿ ಕಮ್ಮಿ ಇದ್ರೆ ನಾನು ಮಾತಾಡಲ್ಲ, ನೋಡೋದು ಇಲ್ಲ. ಅದು ಯಾರ್ದು ಹಣ? ನಮ್ದು. ಬಟ್ ನಾವು ಸೇಮ್ ಥಿಂಗ್ ಲೈವ್ ಆಗಿ ಮಾಡಿ ತೋರಿಸಿದ್ರೆ ಎವ್ರಿ ಬೋಲ್ಟ್, ಎವ್ರಿ ಇದು ನಾವು ಲೈವ್ ಆಗಿ ಕ್ಯಾಮ್ರಾ, ನೀವು ಎಲ್ಲ ಮೀಡಿಯಾ ಇದಾರಲ್ಲ ನಮ್ ಫಾಲೋ ಮಾಡಿ, ಒನ್ ಡೇ ಕಂಟಿನ್ಯೂಸ್ ಆಗಿ 24/7 ಫಾಲೋ ಮಾಡಿ. ನಾವು ಅದೇ ಮಾಡ್ತೀವಿ ಅಲ್ಲಿಂದ ಇದ್ರೆ. That is the challenge actually. 2042 days ಮುಂಚೆ ಇದು ಡಾಕ್ಯುಮೆಂಟರಿ ಶುರು ಆಯ್ತು. ಇವತ್ತು ಡೇ 2042. ಆನ್ ಡೇ 1001ಗೆ ನಾನು ಹೇಳಿದೆ ಇವ್ರಿಗೆ ಇದು ಪ್ರೆಸ್ ಮೀಟ್ ಮಾಡೋಣ, ಯಾಕಂದ್ರೆ ಇದು ನಾಯಕ್ ಮೂವಿ ನೋಡಿದಿರಾ? ಎಷ್ಟು ಜನ ನೋಡಿದಿರಾ ನಾಯಕ್ ಮೂವಿ? ಎನಿಬಡಿ ಶೋ ಆಫ್ ಹ್ಯಾಂಡ್ಸ್? ಎಲ್ಲರೂ ನೋಡಿದ್ದಾರೆ.